ಆಗಿರುವಂಥದ್ದು ಸರ್, ಈ ಬಿಲ್ಡಿಂಗ್ ಓನರ್ ಬೋರೇಗೌಡರು ಅಂತ ಅವ್ರಿಗೆ KDB-ಇಂದ ಇದು ಅಲಾಟ್ ಆಗಿರೋದು. ಅವರು ಒಂದು ವರ್ಷದಿಂದ ಗಣಪತಿ ನಮಗೆ ಬಾಡಿಗೆ ಕೊಟ್ಟಿದ್ದಾರೆ. ಅಗ್ರಿಮೆಂಟು ಕೂಡ ಆಗಿದೆ. ಅವರೇನು ಕೆಮಿಕಲ್ ಫ್ಯಾಕ್ಟ್ರಿ ಮಾಡ್ತೀನಿ ಅಂತ ಬಾಡಿಗೆ ತೊಗೊಂಡ್ರು. ತಿಂಗಳಿಗೆ 40,000 ಬಾಡಿಗೆ 5 ಲಕ್ಷ ಅಡ್ವಾನ್ಸ್ ತೊಗೊಂಡಿದ್ದಾರೆ. ಇವತ್ತು ಬೆಳಿಗ್ಗೆ ಪೊಲೀಸರು ಬಂದು ಏನೋ ಇವನ್ನ ಇದು ನಿಮ್ಮದು ಫ್ಯಾಕ್ಟ್ರಿ ಏನು ತೊಂದರೆ ಆಗಿದೆ ಅಂತ ಬಂದು ಇದು ಮಾಡಿದ್ದಾರೆ. ಬಟ್ ಇನ್ನೂ ಏನು ಡೀಟೇಲ್ಸ್ ಗೊತ್ತಿಲ್ಲ. ಎನ್ಕ್ವೈರಿ ನಡೀತಾ ಇದೆ, ನೋಡೋಣ ಹೇಳ್ತಾರೆ. ಗೊತ್ತಿಲ್ಲ, ಇನ್ನೂ ಏನು ಅಂತ ಗೊತ್ತಿಲ್ಲ. ಬಟ್ ಏನಂತಂದರೆ ಯಾರೋ ಗುಜರಾತಲ್ಲಿ ಒಬ್ಬನ ಡ್ರಗ್ಸ್ ಸೀಸ್ ಮಾಡಿದ್ರಂತೆ. ಅವನ ಕಡೆ ಇವರು ರಿಲೇಟಿವ್ ಅಂತೆ, ಈ ಟೆನೆಂಟು. ಅದಕ್ಕೆ ಅವ್ರನ್ನೂ ಕೂಡ ವಿಚಾರಣೆ ತಗೊಂಡಿದ್ದಾರೆ. ಗಣಪತಿ ರಿಲೇಟಿವ್ ಅಂತೆ, ಅವರನ್ನು ವಿಚಾರಣೆ ತಗೊಂಡಿದ್ದಾರೆ. ಅದಕ್ಕೆ ಅದ್ರ ಬಗ್ಗೆ ವಿಚಾರಿಸೋಕ್ಕೆ ಇವ್ರನ್ನೂ ಕೂಡ ಕರ್ಸ್ಕೊಂಡಿದ್ದಾರೆ. ಈಗ ಓನರ್ನ ಬೋರೇಗೌಡರನ್ನ ಅದ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ. ಕೆಮಿಕಲ್ ಫ್ಯಾಕ್ಟ್ರಿ ಮಾಡ್ತೀನಿ ಅಂತ, ಪೆನಾಲ್ ಫ್ಯಾಕ್ಟ್ರಿ ಮಾಡ್ತೀನಿ ಅಂತ ಲಾಸ್ಟ್ ಫೆಬ್ರವರಿನಲ್ಲಿ 1 ವರ್ಷ. ಮೈಸೂರವರೇ ಅವರು. ಅದು ಆಲ್ನಳ್ಳಿ ಮನೆ ಅಂತ ಅವ್ರದ್ದು. ಅಗ್ರಿಮೆಂಟ್ ಕೂಡ ಆಗಿದೆ. ಅಗ್ರಿಮೆಂಟ್ ಆಗಿ 46,000 ಪರ್ ಮಂತ್ ಬಾಡಿಗೆ ಇದೆ. ಮತ್ತು 5 ಲಕ್ಷ ಅಡ್ವಾನ್ಸ್ ಕೂಡ ಕೊಟ್ಟಿದ್ದಾರೆ. ಬಟ್ ತುಂಬ ಮಿಷಿನ್ಗಳನ್ನ ಇನ್ಸ್ಟಾಲ್ ಮಾಡಿದಾರಲ್ಲ, ಎಲ್ಲ ಹೈಟೆಕ್ ಮಿಷಿನ್ಗಳು, AC ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಬಟ್ ಇನ್ನು ಶೀಘ್ರದಲ್ಲಿ ನಾವು ವರ್ಕ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಇನ್ನೂ ವರ್ಕ್ ಸ್ಟಾರ್ಟ್ ಆಗಿಲ್ಲ, ಇನ್ನೂ ಶುರುವಾಗಿಲ್ಲ ಅಂತ ನನಗೆ ಗೊತ್ತಿರೋ ಪ್ರಕಾರ. ಇನ್ನೂ ಶುರುವಾಗಿಲ್ಲ ಅಂತ ಹೇಳಿದ್ರು. ನನಗೆ ಬಂದ ಮಾಹಿತಿ ಪ್ರಕಾರ ಬೆಳಿಗ್ಗೆ 12 ಗಂಟೆಯಿಂದ ಶುರುವಾಗಿದೆ. ಇದು 12 ಗಂಟೆ ಗಣಪತಿ ಮನೆಗೆ ಹೋಗಿ ಸರ್ಚ್ ಆಗಿದೆ ಅಂತೆಲ್ಲ ಅವನು ಕೂಡ ಕರ್ಸ್ಕೊಂಡು ಕೂರಿಸ್ತಿದ್ದಾರೆ ಅಂತೇಳಿ. ಈಗ ಓನರ್ಗೆ ಬಂದು ಮಾಜರ್ಗೆ ನೀವು ಸಹಕರಿಸಿ ಹೇಳಿದ್ದಾರೆ. ಅವ್ರು ಬಂದಿದ್ದಾರೆ. ಈಗ ಬಾಡಿಗೆ ಕೊಟ್ಟಾದ್ಮೇಲೆ ಓನರ್ ಬಂದು ನೋಡಿದ್ರ ಅಥವಾ ಏನಾಗ್ತಾ ಇದೆ ಏನಾದ್ರು ಗೊತ್ತಿಲ್ಲ? ಪ್ರತಿ ತಿಂಗಳು ಬರ್ತಾಯಿದ್ರು, ಬಂದು ನೋಡ್ಕೊಂಡು ಹೋಗ್ತಾಯಿದ್ರು. ಅಲ್ಲಿ ಅವರು ಸ್ಟೆಪ್ ಬೈ ಸ್ಟೆಪ್ ಮಿಷನ್ಗಳನ್ನ ಇನ್ಸ್ಟಾಲೇಷನ್ ಮಾಡ್ತಾಯಿರಂತೆ. ಮತ್ತು ಎವ್ರಿ ಮಂತ್ ಇದು ಬಾಡಿಗೆ ಕೂಡ ಕೊಟ್ಟಿದ್ದಾರೆ 40,000. ಒಂದಿಬ್ಬರು ಇದ್ರಂತೆ ಸರ್. ಇಬ್ಬರು ಗಣಪತಿಗೂ ಬೋರೇಗೌಡರಿಗೂ ಯಾವ ರೀತಿ ಪರಿಚಯ ಅಂತ ಸರ್, ಯಾರು ಬ್ರೋಕರ್ ಕರ್ಕೊಬಂದು ಇದು ಖಾಲಿದಾಗ ಬ್ರೋಕರ್ ಕರ್ಕೊಬಂದು ಅದನ್ನ ಪರಿಚಯ ಮಾಡಿಕೊಟ್ಟಿದ್ರು. ಅವ್ರಿಗೆ ಕರ್ಕೊಬಂದು ಆಮೇಲೆ ಅವರು ಆಧಾರ್ ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಆಧಾರ್ ಕಾರ್ಡ್ ಕೂಡ ಅವ್ರಿಗೆ ಪೊಲೀಸರು ಕೊಟ್ಟಿದ್ದಾರೆ. ಅವ್ರಿಗೆ ಅದಕ್ಕಿಂತ ಮುಂಚೆ ಪರಿಚಯ ಇಲ್ಲ ಅವ್ರಿಗೆ. ಸರ್, ಈಗ ಅನುಮಾನ ಇರುವಂತದ್ದು ಈ ಒಂದು ಸ್ಥಳದಲ್ಲಿ ಡ್ರಗ್ ಅನ್ನ ತಯಾರಿಸುವಂತಹ ಘಟಕವನ್ನ ಮಾಡ್ಕೊಂಡಿದ್ರು, ಲ್ಯಾಬ್ ಮಾಡಿದ್ರು ಅನ್ನೋ ಒಂದು ಆರೋಪ. ಅದು ಗೊತ್ತಿಲ್ಲ, ಅದು ನೋಡ್ಬೇಕು. ಪೊಲೀಸರು ಹೇಳ್ತಾರೆ, ನನಗೆ ಗೊತ್ತಿಲ್ಲ. ನನಗೆ ನಮ್ಮ ಕ್ಲೈಂಟ್ ಹೇಳಿದ ಪ್ರಕಾರ ಯಾರೋ ಡೆಲ್ಲಿಯಿಂದ ಬಂದಿದ್ದಾರಂತೆ ಪೊಲೀಸರು. ಅವ್ರು ಬಂದು ಅವನ್ನ ಅರೆಸ್ಟ್ ಮಾಡಿದ ಅಂತ ಹೇಳ್ತಾ ಇದ್ರು. ಅದಾದ ನಂತರ ನಮ್ಮ ಲೋಕಲ್ ಪೊಲೀಸ್ ಕೂಡ ಬಂದಿದ್ದಾರೆ. ಈಗ ಅಷ್ಟು ವಿಚಾರ ಗೊತ್ತಿರೋದು. ಭರತ್ ಅಂತ ಅಡ್ವೊಕೇಟ್ ಸರ್. ಈ ಬಿಲ್ಡಿಂಗ್ ಓನರ್ ಬೋರೇಗೌಡರು ಅಂತ ಅವ್ರಿಗೆ KDB-ಇಂದ ಇದು ಅಲಾಟ್ ಆಗಿರೋದು. ಅವರು 1 ವರ್ಷದಿಂದ ಗಣಪತಿ ನಮಗೆ ಬಾಡಿಗೆ ಕೊಟ್ಟಿದ್ದಾರೆ. ಅಗ್ರಿಮೆಂಟು ಕೂಡ ಆಗಿದೆ. ಅವರೇನು ಕೆಮಿಕಲ್ ಫ್ಯಾಕ್ಟ್ರಿ ಮಾಡ್ತೀನಿ ಅಂತ ಬಾಡಿಗೆ ತೊಗೊಂಡ್ರು. ತಿಂಗಳಿಗೆ 40,000 ಬಾಡಿಗೆ 5 ಲಕ್ಷ ಅಡ್ವಾನ್ಸ್ ತೊಗೊಂಡಿದ್ದಾರೆ. ಇವತ್ತು ಬೆಳಿಗ್ಗೆ ಪೊಲೀಸರು ಬಂದು ಏನೋ ಇವನ್ನ ಇದು ನಿಮ್ಮದು ಫ್ಯಾಕ್ಟ್ರಿ ಏನು ತೊಂದರೆ ಆಗಿದೆ ಅಂತ ಬಂದು ಇದು ಮಾಡಿದ್ದಾರೆ. ಬಟ್ ಇನ್ನೂ ಏನು ಡೀಟೇಲ್ಸ್ ಗೊತ್ತಿಲ್ಲ.